ಸರಿ, ಅದಕ್ಕೆ ಬಿಜೆಪಿಯವರು ಬೂಟ್ ಪೇ. ಏನು ನೋಡ್ರಪ್ಪ, ಯಾವನ್ ಶೂ ತಿಂದವನು. ಯಾಕಂದ್ರೆ ನಮ್ಮ ದುಡ್ಡಲ್ಲಿ ಗ್ಯಾರಂಟಿ ಕೊಟ್ಬಿಟ್ಟು ಬಾವುಟ ಆರಿಸ್ಕೊಂಡು ಓಡಾಡ್ತೀರಿ. ನಾನು ಕೊಟ್ಟಿದ್ದು ಅಂತ ಓಡಾಡ್ತೀನಿ. ನಿಮ್ಮ ತಾತನ ಮನೆಯಿಂದ ಕೊಟ್ರ ಅಂತ 1000 ಸರಿ ಕೇಳಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋ. ಶಾಲಾ ಮಕ್ಕಳ ಶೂ ಮತ್ತು ಸಾಕ್ಸ್ಗೆ ದಾನಿಗಳ ಮೊರೆ ಹೋಗಿದೆಯಂತೆ ರಾಜ್ಯ ಸರ್ಕಾರ. ಸಾಂಕೇತಿಕವಾಗಿ ಇದನ್ನು ಏನಂತ ಕರೀರಿ ಸಿದ್ದರಾಮಯ್ಯನವರೇ? ಏನಂತ ಕರಿಬೇಕು? ಸಾಂಕೇತಿಕವಾಗಿ ಏನಾದ್ರು ಕರೆದಿರ್ದು ಬಿಟ್ರೆ ನಾನು ಅಪ್ಪಿ. ಸರಿ, ಅದಕ್ಕೆ ಬಿಜೆಪಿಯವರು ಬೂಟ್ ಪೇ ಅಂತ QR ಸ್ಕ್ಯಾನ್ ಏನೋ ಮಾಡ್ಬಿಟ್ಟಿದ್ದಾರೆ ಅಂತ. ಇವ್ರು ಮಾಡಿದ್ರಲ್ಲ 40% ಅಂತ, ಅವ್ರು ಮಾಡಿದ್ದಾರೆ. ಈಗ ಮಾಡಿ ಆಣಕ್ಸಿ ಬೆಂಡೆತ್ತಿದ್ದಾರೆ. ಇನ್ನೇನು ಬೆಂಡೆತ್ತೋ ಕಾರ್ಯಕ್ರಮನೇ ಸರಿ ಇದೆ. ದಿವಾಳಿಯಾಗಿ ಹೋಗಿದ್ದೀರಿ, ಶೂ ಕೊಡಕ್ಕೆ ಕಾಸಿಲ್ಲ, ಹಾಳಾಗೋಗ್ಲಿ ಅಂದರೆ ಅದಕ್ಕೊಂದು 111 ಕೋಟಿನೋ ಏನೋ ರಿಲೀಸ್ ಮಾಡಿದ್ರಲ್ಲಪ್ಪ ಅನುದಾನ, ಅದೆಲ್ಲೋಯ್ತದು ಅಂತ ಬಿಜೆಪಿಯವ್ರ ಪ್ರಶ್ನೆ. ಸರಿ ಇದೆ ಆ ಪ್ರಶ್ನೆ. ದಾನಿ ಕತೆಗೆ ಆಮೇಲೆ ಬರೋಣ. ಈ ದುಡ್ಡು ಏನಾಯ್ತದ ಹಂಗಾರೆ? ಕೊಟ್ಟಿದ್ರ 111 ಕೋಟಿನ? ಅದೆಲ್ಲೋಯ್ತದು ಆ ದುಡ್ಡು? ಏನು ನೋಡ್ರಪ್ಪ, ಯಾವನ್ ಶೂ ತಿಂದವನು. ಶೂ ತಿಂದ ಗಿರಾಕಿ ಯಾರು ನೋಡಿ. ನಂಬಕ್ ಬರಲ್ಲ ಈ ರಾಜ್ಯ. ಏನ್ ಬೇಕಾರೆ ಹೇಸ್ಗೆ ತಿನ್ನೋರ್ಗೆ ಶೂ ತಿನ್ನಕ್ಕಾಗಲ್ವೇನ್ರಿ? ಒಪ್ಕೋತೀನಿ. ಒಳ್ಳೆ ಕತೆ ಆಯ್ತು. ಅದಕ್ಕಿಂತ ಕಡೆನ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಯಾವ ಲೆವೆಲ್ಗೆ ತಂದಿದ್ದೀರಿ ನೋಡ್ಕೊಳ್ಳಿ. ಕನ್ಸಿಕ್ಯೂಟಿವ್ ಸರ್ಕಾರಗಳು ಸತತವಾಗಿ ಬಂದಿರೋರು. ಬೇಗ ಹೇಳ್ಬಿಡ್ತೀನಿ. ಶಾಲೆಗಳನ್ನು ಕಟ್ಟಕ್ಕೆ ಕಾಸಿಲ್ಲ, ಶಾರ್ಟೇಜ್ ಇರೋ ಕೊಠಡಿಗಳನ್ನು ನಿರ್ಮಾಣಕ್ಕೆ ಕಾಸಿಲ್ಲ, ಕಟ್ಟಿರೋ ಶಾಲೆಗಳನ್ನು ರಿಪೇರಿ ಮಾಡ್ಕೊಳ್ಳೋಕೆ ಕಾಸಿಲ್ಲ. ರಿಪೇರಿ ಮಾಡ್ಕೊಳ್ಳೋದು ಬೇಡ ಅನ್ನೋದಿದ್ರೆ 8 ವರ್ಷ 6 ವರ್ಷ 7 ವರ್ಷದಲ್ಲಿ ಶಾಲೆ ಬೀಳೋದು ಖಚಿತ. ಯಾಕೆಂದ್ರೆ ಕಟ್ಟೋದು ಹಾಗೆ ಆಯ್ತಲ್ಲ. ಟೆಕ್ಸ್ಟ್ ಬುಕ್ಗೆ ಸರಿಯಾಗಿ ನಿಮ್ಮ ಹತ್ರ ಕಾಸಿಲ್ಲ, ಯೂನಿಫಾರ್ಮ್ಗೆ ನಿಮ್ಮ ಹತ್ರ ಸರಿಯಾಗಿ ಕಾಸಿಲ್ಲ, ಶೂ ಮತ್ತೆ ಇದಕ್ಕೆ ಕಾಸಿಲ್ಲ. ಟೀಚರ್ಗಳನ್ನ ಕೇಳಿದ್ರೆ ಇಲ್ಲ ಅಂತೀರಿ, ಬಟ್ ಪ್ರತಿ ಸರಿ ಬಂದಾಗ್ಲೂ 10,000 ಶಿಕ್ಷಕರ ನೇಮಕ ಅಂತೀರಿ. ಅವ್ರು ಎಲ್ಲೋಗ್ತಾರೋ ಗೊತ್ತಿಲ್ಲ. ಲ್ಯಾಬ್ಗಳು ನೆಗೆದು ಬಿದ್ದು ಹೋಗಿವೆ. ಕಂಪ್ಯೂಟರ್ ಟ್ರೈನಿಂಗ್ ಕೊಡೋಣ ಅಂದ್ರೆ ಅದಕ್ಕೆ ಭಗವಂತಾನೇ ಬರಬೇಕು. ಏನಂತ್ಯ? ಅದಕ್ಕೂ ದಾನ ಕೇಳ್ತೀರಿ. ಇನ್ನು CSR ಫಂಡಲ್ಲಿ ಕೊಡಿ ಅಂತ ಒಳ್ಳೆ ಕಾಲಕ್ಕೆ ಬೀಳ್ತೀರಿ. ಲಜ್ಗೆಟ್ ಅವ್ರ ತರ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ನಾಚಿಕೆ ಇಲ್ದೇ ಇರೋರ ತರ ನೀವುಗಳು. ಯಾಕಂದ್ರೆ ನಮ್ಮ ದುಡ್ಡಲ್ಲಿ ಗ್ಯಾರಂಟಿ ಕೊಟ್ಬಿಟ್ಟು ಬಾವುಟ ಆರಿಸ್ಕೊಂಡು ಓಡಾಡ್ತೀರಿ. ನಾನು ಕೊಟ್ಟಿದ್ದು ಅಂತ ಓಡಾಡ್ತೀರಿ. ನಿಮ್ಮ ತಾತನ ಮನೆಯಿಂದ ಕೊಟ್ರ ಅಂತ 1000 ಸರಿ ಕೇಳಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋ. ಸಿದ್ದರಾಮಯ್ಯನವ್ರ ಮನೆಯಿಂದ ಕೊಟ್ಟಿಲ್ಲ, DK ಮನೆಯಿಂದ ಕೊಟ್ಟಿಲ್ಲ. ಜನರ ದುಡ್ಡನ್ನು ಜನರು ಕೊಟ್ಟಿದ್ದೀನಿ, ನಾನು ಕೊಟ್ಟಿದ್ದು ಅಂತ ಹೆಂಗೆ ಹೇಳ್ತೀರಿ ಅಂತ 1000 ಸರಿ ಕೇಳಿದ್ದೀವಿ. ಅದಕ್ಕೆ ಉತ್ತರ ಇರಲ್ಲ, ಅದು ಬೇರೆ ವಿಚಾರ. ಈಗ ಇದಕ್ಕೆ ದಾನಿ ಅಂತ ಕೇಳ್ತೀರಿ. ಮಾನ ಮರ್ಯಾದಿನೇ ಇಲ್ಲ. ತಾನೆ ಚಪ್ಪಲಿ ಶೂ ತೆಕ್ಕೊಡಕ್ಕಾಗದೇ ಇರೋ ಪೋಷಕ ಸ್ಥಾನದಲ್ಲಿರಬೇಕಾದ ರಾಜ್ಯ ಸರ್ಕಾರದ ಮರ್ಯಾದೆ ಏನ್ರಿ? ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.